ಕೆಸಿ ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು, ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸಂಸದರು, ಶಾಸಕರು, ಅಧಿಕಾರಿಗಳಿಗೆ ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಕೆಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸೂಚನೆ ನೀಡಿದರು. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಮುದುವಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ತುಂಬಿಕೊಂಡಿವೆ. ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ. ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. 2-3 ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ನೀಡಿದರು. ಗ್ರಾಮಕ್ಕೆ ಮತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಮಾಡ್ತೇನೆ. ಯಾಕಂದ್ರೆ ನೀವು ಹೇಳ್ಬೇಕು, ನಮಗೆ ಕೇಳದೆ ಇದ್ರೆ ಗೊತ್ತಾಗುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಬರ್ತೇವೆ. ಪ್ರತಿಯೊಂದು ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ನನಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಬರೋದಕ್ಕಾಗಲಿಲ್ಲ. ಇವಾಗ ಕಾಲು ಸರೋಗಿದೆ. ಎಲ್ಲ ಕಡೆ ನಾನು ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ಬಂದು ನಿಮ್ಗೆಲ್ಲ ಕರೆಸ್ಕೊಂಡು ನಿಮ್ಮ ಒಂದು ಸೌಕರ್ಯಗಳು ಏನ್ ಬೇಕೋ ಮೂಲಭೂತ ಸೌಕರ್ಯಗಳೆಲ್ಲ ಕೂಡ ಮಾಡಿಕೊಡ್ತೇನೆ. ಎಲ್ಲಿ ಕಾಲುವೆ ರೆಡಿ ಮಾಡಬೇಕು ಅಲ್ಲಿಂದ ಬೇರೆ ಎಲ್ಲೋ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಕಾಲುವೆ ರೆಡಿ ಮಾಡ್ತೀವಿ ಅಂತ ಹೇಳೋ ವಿಚಾರಗಳು ನಡೀತಾ ಇದೆ. ನೀವೆಲ್ಲ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ವೆಂಕಟೇಶ್ವರ ಸಾಹೇಬರು ಅವರು ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆ ಏನೋ ಒಂದು ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಇವಾಗ ಹೇಳಿದ್ರು. ನೀವೆಲ್ಲ ಹೋಗಿ ಮುಂದೆಯಿಂದ ಹೋಗಿ ಅಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ. ರಸ್ತೆನಲ್ಲಿ ಅವರು ಅಣ್ಣ ಅವ್ರು ಹೇಳಿದ್ದಾರೆ, ಇನ್ನು 3 ತಿಂಗಳಲ್ಲಿ ನಿಮ್ಗೆ ರಸ್ತೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಒಂದು ನಂಬಿಕೆ ಇಟ್ಕೊಳ್ಳಿ. ಒಬ್ಬ ಹಿರಿಯ ವ್ಯಕ್ತಿ, ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ನಿಮಗೆ. ಯಾಕಂದ್ರೆ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಕೆಲಸಗಳಾಗೋದು. ಸುಮ್ಮನೆ ಜಾಸ್ತಿ ಅದು ಇದು ಅಂತ ಮಾಡ್ಕೊಳ್ಳೋದ್ರೆ ಆಗಲ್ಲ. ಈಗಾಗಲೇ ಬೇರೆ ಇನ್ನೊಂದು ರಸ್ತೆ, ನಿಮ್ಮ ರಸ್ತೆಗಳಿಗೆ ಇನ್ನೊಂದು ರಸ್ತೆಯಿಂದ ಆಲ್ರೆಡಿ ಅನುದಾನ ಹಾಕಿದ್ದಾರೆ. ಇದನ್ನ ಇನ್ನು 2-3 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮಾಡ್ತಾರೆ, ಒಂದು ನಂಬಿಕೆ ನನಗಿದೆ. ದಯವಿಟ್ಟು ನೀವು ಯುವಕರು ಎಲ್ಲ ಮುಂದೆ ಬರಬೇಕು ಅಂತ ಕೇಳ್ಕೊಡ್ತೀನಿ. ಇದೇ ಸಂದರ್ಭದಲ್ಲಿ ಬೆಸ್ತನಹಳ್ಳಿ ಗ್ರಾಮಸ್ಥರು ಬಸ್ ಸೌಕರ್ಯ ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.